ಹೇಗೆ? ನಾನು ಕಂಡ ಹಾಗೆ ನಮ್ಮ ಯಲಹಂಕ ನಗರ SC ಮೋರ್ಚಾ ಅಧ್ಯಕ್ಷರಾದಂಥ ಮುರಳಿಯವರು ಸಣ್ಣ ವಯಸ್ಸಿಂದ, ನಾನು 2008ಕ್ಕೆ MLA ಆಗೋದು ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಸಂಘಟನೆ ಮಾಡೋದಂಥವನು. ಯಾಕಂದರೆ LBS ನಗರ, ಅಂಬೇಡ್ಕರ್ ನಗರ ಆ ಕಡೆ ಎಲ್ಲ ಕೂಡ ಸ್ಲಮ್ ಇರ್ತಕ್ಕಂಥ ಜಾಗ. ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ಲದ ಕಾಲದಲ್ಲಿ ಮುರಳಿ ಮತ್ತು ಅಲ್ಲಿನ ಯುವಕರೆಲ್ಲ ಸೇರಿ ಇವತ್ತು ಪ್ರಬಲವಾದಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡಿ ಇವತ್ತು ಹಂತವಾಗಿ ಇವತ್ತು ನಗರ ಅಧ್ಯಕ್ಷರಾಗಿ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಮುರಳಿ ಅಂದರೆ ಒಂದು 100 ಜನ ಇದ್ದಂಗೆ ನನಗೆ. ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ್ರು ಕೂಡ ಎಲ್ಲೇ ಇರಲಿ, ಎಷ್ಟೊತ್ತಿನಲ್ಲಾಗಲಿ ತಕ್ಷಣ ಅದನ್ನು ಪ್ರಾಮಾಣಿಕವಾಗಿ ಮಾಡೋವಂಥವ್ರು, ಬರೀ ಸೆಲ್ಫಿಗೆ ಮಾಡೋವಂಥವ್ರಲ್ಲ, ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಯುವಕ. ಈ ಥರದವರು ರಾಜಕಾರಣದಲ್ಲಿ ಬರಬೇಕು ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಚುನಾಯಿತ ಪ್ರತಿನಿಧಿಯಾಗಿ ಕೂಡ ಆಗ್ತಕ್ಕಂಥ ಅವಕಾಶ ಇದೆ. ಸೊ ಆ ಸಂದರ್ಭದಲ್ಲಿ ಈ ಥರದವರು ಮತ್ತು ಯುವಕರು ಎಲ್ಲ ಕೂಡ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು. ಭಗವಂತ ಅವನಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕೂಡ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷವನ್ನು ಇನ್ನೂ ಬಲವಾಗಿ ಸಂಘಟನೆ ಮಾಡೋದರಲ್ಲಿ ಭಗವಂತ ಶಕ್ತಿಯನ್ನು ಕೊಡಲಿ ಮತ್ತು ಕಾರ್ಯಕರ್ತರ ಒಂದು ಆಶೀರ್ವಾದ, ಎಲ್ಲ ನಮ್ಮ ಮುಖಂಡರ ಆಶೀರ್ವಾದ ಮೇಲೆ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾರೆ. ಇಂಥ ಶಿಸ್ತಿನ ಸಿಪಾಯಿ, ಒಳ್ಳೆಯ ಕಾರ್ಯಕರ್ತ, ಯುವಕರ ಕಣ್ಮಣಿ, ಶಾಸಕರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ನಮ್ಮ ಮುರಳಿರವರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ. ಸೊ ಅವರ ಒಂದು ಹುಟ್ಟುಹಬ್ಬವನ್ನು ಈ ದಿನ ಸರಳವಾಗಿ ನಮ್ಮ ಶಾಸಕರ ಕಚೇರಿಯಲ್ಲಿ ಆಚರಣೆ ಮಾಡಿದ್ದಾರೆ. ನಮ್ಮ ಶಾಸಕರು ಮತ್ತು ನಮ್ಮ ನಗರ ಮಂಡಲ ಅಧ್ಯಕ್ಷರಾದ ಮುನರಾಜಣ್ಣನವರು, ಪ್ರಧಾನ ಕಾರ್ಯದರ್ಶಿಯಾದ ಪವನ್ ಅವರು, ಈಶ್ವರಣ್ಣನವರು ಎಲ್ಲರೂ ಸಹ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ಅವರು ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಆದಷ್ಟು ಬೇಗ GB ಎಲೆಕ್ಷನ್ ಆಗಿ ಅವರು ಒಂದು ಸರ್, ನಾವು ನಮಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ಅದಾದಮೇಲೆ ನಮಗೆ ಎಲ್ಲರೂ ದೇವರಿದ್ದಾರೆ ಅಂತ ಹೇಳ್ತಾರೆ. ಆದರೆ ದೇವ್ರ ರೂಪನ ನಾವು ಯಾರನ್ನ ಒಬ್ಬರಲ್ಲಿ ಕಾಡ್ತಾರೆ. ಆ ರೀತಿಯಲ್ಲಿ ಇವತ್ತು ನನಗೆ ದೇವ್ರ ರೂಪ ಯಾರಂತ ಹೇಳಿದ್ರೆ SR ವಿಶ್ವನಾಥ್ ಅಣ್ಣನವರು ಅಂತ ಹೇಳ್ಬೇಕು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನೊಂದು ಸ್ಲಮ್ಮಲ್ಲಿ ಹುಟ್ಟಿರುವಂಥ ಹುಡುಗ, ನನಗೆ ರಾಜಕೀಯ ಹಿನ್ನೆಲೆ ಏನೂ ಇಲ್ಲ. ಸುಮಾರು ಸತತ ಅವರಿಗೆ 18-19 ವರ್ಷದ ಅವ್ರ ಜೊತೆಯಾಗಿ ನಾನು ಬರ್ತಾಯಿದ್ದೀನಿ. ಅವ್ರು ನೋಡ್ಕೊಂಡು ನಾನು ಬೆಳೆದಿದ್ದೀನಿ. ಇವತ್ತು ನಾವು ಏನು ಕೆಲಸ ಮಾಡ್ತಾಯಿದ್ದೀರಿ, ಒಂದು ಸಣ್ಣ ಪುಟ್ಟ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ಅಂದರೆ ಅದಕ್ಕೆ ಪ್ರೇರಣೆ ಅಂದರೆ ನಮ್ಮ ಶಾಸಕರಾದ SR ವಿಶ್ವನಾಥ್ ಅಣ್ಣನವರು. ನಾನು ಅವ್ರು ನೋಡೋದೇ ದೇವ್ರ ರೂಪದಲ್ಲೇ ನೋಡ್ತೀರಿ. ಇವತ್ತು ನಾವು ಒಂದು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀರಿ. ಒಂದು 4 ಜನ ನಮ್ಮನ್ನು ಗುರುತು ಮಾಡ್ತಾ ಇದ್ದಾರೆ, 4 ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ, ಮುರಳಿ ಅಂತ ಗುರುತಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ SR ವಿಶ್ವನಾಥ್ ಅಣ್ಣನ ಅಂತ ಹೇಳ್ಬೋದು. ಯಾಕಂದರೆ ಅವರೇ ಪ್ರೇರಿತರು. ಯಲಹಂಕದಲ್ಲಿ ನನ್ನಂಥ ಸಾವಿರಾರು ಯುವಕರಿಗೆ ಪ್ರೇರಿತರಾಗಿ ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ನಮಗೆ ಮಾರ್ಗದರ್ಶಕ ಆಗಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಕೊಂಡು ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಮೂಲ ಕಾರಣ ನಮ್ಮ ಶಾಸಕರಾದ SR ವಿಶ್ವನಾಥ್ ಅಣ್ಣನವರು. ಇವತ್ತು ನನಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ನನಗೆ ದೇವರೇ ಕೋರ್ದಂಗೆ ಒಂದು ಆನಂದ ಬಾಷ್ಪ ಆಗ್ತಾ ಇದೆ. ಶಾಸಕರಿಗೆ ಧನ್ಯವಾದ ಅಂತ ನಾನು ಹೇಳೋದಕ್ಕಾಗಲ್ಲ, ಅವರು ಭಾರಿ ದೊಡ್ಡವರು. ಅವರ ಆಶೀರ್ವಾದ ಯಾವಾಗೂ ನನ್ನ ಮೇಲೆ ಇರಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಏನು ನನ್ನ ಬಗ್ಗೆ ಮಾತಾಡಿದ್ರು ಅದಕ್ಕೆ 100% ಎಲ್ಲೂ ಆಚೆ ಈಚೆ ಆಗದಿರ ನಾನು ನಡೆಯೋಂಥ ಶಕ್ತಿ ದೇವರು ನನಗೆ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿ ನನ್ನ ಕುಟುಂಬ ಅಂತ ಏನು BJP ಇದೆ, ಎಲ್ಲ SC ಮೋರ್ಚಾದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಕಾಲೋನಿ ಯುವಕರು, ನಮ್ಮ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದರು. ಹಾಗೆ ನಮ್ಮ ನಗರ ಮಂಡಲ ಅಧ್ಯಕ್ಷರಾದಂತಹ ಸತೀಶ್ ಅಣ್ಣವರು, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಪವನ್ ಅಣ್ಣವರು ಅಣ್ಣನ ಸಮಾನದಲ್ಲಿ ಜೊತೆಯಲ್ಲಿ ಇದ್ಕೊಂಡು ನಮ್ಮ ಜೊತೆ ಬರ್ತಾ ಇರ್ತಾರೆ ಅವರು. ಹಾಗೆ ಹಿರಿಯರಾದಂತಹ ಮಂಜುನಾಥ್ ಅಣ್ಣನವರು, ಹಾಗೆ ನಮ್ಮ ದಿಬ್ಬೂರ್ ಜಯಣ್ಣವರು, ಹಾಗೆ ಚೊಕ್ನಹಳ್ಳಿ ವೆಂಕಟೇಶ್ ಅಣ್ಣನವರು ಎಲ್ಲರೂ ಸಹ, ನಮ್ಮ ವೀರಭದ್ರೇಗೌಡರು, ನಮ್ಮ ಸ್ನೇಹಿತರಾದ ಸತೀಶು, ಗಿರಿಕುಮಾರ್ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮುನರಾಜಣ್ಣ, ಹಾಗೆ ನಮ್ಮ ವಿಶ್ವ ಅವರು, ವಾರ್ಡ್ ಅಧ್ಯಕ್ಷರಾದಂತಹ ನಮ್ಮ ಸುನೀಲ್ ಅವರು, ಹಾಗೆ ಮತ್ತೊಬ್ಬರು ಉಪಾಧ್ಯಕ್ಷರಾದಂತಹ ಆನಂದ್ ಅವರು, ಈಗ ಎಲ್ಲರ ಹೆಸರು ನಾನು ಹೇಳಬೇಕಾಗ್ತದೆ. ಎಲ್ಲರೂ ಇವತ್ತು ಭಾಳಷ್ಟು ಪ್ರೀತಿ ಕೊಟ್ಟು ನಮ್ಮ ನಗರ ಮಂಡಲ ಅಧ್ಯಕ್ಷರು ಮುನರಾಜಣ್ಣ, ಫಸ್ಟ್ ಅವ್ರ ಹೆಸರು ಹೇಳಿದೆ, ಎಲ್ಲರೂ ಇವತ್ತು ಇಷ್ಟೊಂದು ಪ್ರೀತಿ ಕೊಡ್ತಾರೆ. ಈ ಪ್ರೀತಿನ ಉಳಿಸ್ಕೊಳೋದು ಭಾಳಷ್ಟು ಕಷ್ಟ. ಯಾಕಂದರೆ ಒಂದ್ಸಲಿ ಈ ಪ್ರೀತಿ ಏನು ಕೊಟ್ಟಿರ್ತಾರೋ ಇದನ್ನು ಉಳಿಸ್ಕೊಳೋದೇ ದೊಡ್ಡ ನಮ್ಮ
ಕೆಲಸ ಆಗಿರ್ತದೆ. ಆ ಪ್ರೀತಿನ ಉಳಿಸ್ಕೊಳೋಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ಇವತ್ತು ನನ್ನ ಹುಟ್ಟುಹಬ್ಬ ಶುಭ ಕೋರಿದಂಥ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಈಗ ಶಾಸಕರೇ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಮುರಳಿ ಅಂತವರು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕು, ಚುನಾಯಿತ ಪ್ರತಿನಿಧಿಗಳಾಗಬೇಕು ಅಂತ. GB ಎಲೆಕ್ಷನ್ ಹತ್ರದಲ್ಲೇ ಇದೆ ಸರ್, ಅವಕಾಶ ಸಿಕ್ಕರೆ ಸರ್ ಇವತ್ತು ನಮ್ಮದು ಗೊತ್ತು, BJP ಅಂದರೆ ಹೈಕಮಾಂಡ್ ಪಕ್ಷ, ಶಿಸ್ತಿನ ಪಕ್ಷ. ಇವತ್ತು ಪಕ್ಷದಲ್ಲಿ ಪಕ್ಕಾ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಪಕ್ಷ ಏನು ನಿರ್ಧಾರ ಮಾಡ್ತದೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನನ್ನ ಹೈಕಮಾಂಡು ಪಕ್ಷ ನನಗೆ ಯಾವ ಜವಾಬ್ದಾರಿ ಕೊಟ್ಟರು, ಹಿಂದೆಯಿಂದ ಯಾವ ಜವಾಬ್ದಾರಿ ಕೊಟ್ಟರು, ಯಾವ ಕೆಲಸ ಕೊಟ್ಟರು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮುಂದೆ ಏನು ಪಕ್ಷ ಹೇಳುತ್ತೋ ಅದ್ರ ಪ್ರಕಾರ ನಾನು ನಡ್ಕೊತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.